ಫ್ಯಾಕ್ಟರಿ ರಾಜಶ್ರೀ ಅಲ್ಟ್ರಾಟೆಕ್ ಸೇಡಂ ತಾಲೂಕಿನ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಕಾರ್ಖಾನೆ ಅಲ್ಲಿ ಸುಮಾರು ವರ್ಷಗಳಿಂದ ತೊಂದರೆ ಆಗ್ತಾನೆ ಇದೆ. ಸಂಬಂಧಪಟ್ಟ HR ಅವ್ರಿಗೂ ಮನವಿ ಮಾಡಿಕೊಂಡು ಲೇಬರ್ ಕಮಿಷನರ್ ಆಫೀಸ್ ಅವ್ರಿಗೂ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ KM ಸಂದೇಶ್ ಅವರ ನೇತೃತ್ವದಲ್ಲಿ ನಾವು ಇದೇ 17ನೇ ತಾರೀಕು ಏನು ನಮ್ಮ ಲೇಬರ್ ಕಮಿಷನರ್ ಆಫೀಸ್ ಅದ ಅದರ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಯಾವುದೇ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ. ಸೊ ಹಂಗಾಗಿ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕಂತೇಳಿ ನಾವು ಇದೇ 17ನೇ ತಾರೀಕು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಹಂಗಂತ ಹೇಳಕ್ಕೆ ಇಷ್ಟ. ಬೇಡಿಕೆ ಸರ್, ಅಲ್ಲಿ ಏನದ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಕಾಲಿಂಗ್ ಡ್ಯೂಟಿ ರದ್ದಾಗಬೇಕು, ಆಮೇಲೆ ಶಿಫ್ಟ್ ವೈಸ್ ಆಗಬೇಕು. ಅಲ್ಲಿ ಏನು ಕಾನೂನು ಇದರಲ್ಲಿಂತ ಲೇಬರ್ಗಳಿಗೆ ಏನೇನು ಸ್ಪೆಷಾಲಿಟಿ ಸಿಗ್ಬೇಕು ಕಂಪನಿ ಕಡೆಯಿಂದ ಎಲ್ಲ ಸ್ಪೆಷಾಲಿಟಿ ಲೇಬರ್ ಒಳಗೆ ಸಿಗ್ಬೇಕು ಸರ್. ಸರ್ ನನ್ನ ಹೆಸರು ಅರ್ಜುನ್ ಅಂತೇಳಿ, ಅಂಬೇಡ್ಕರ್ ಸೇವಾ ಸಮಿತಿ ಘಟಕ ಅಧ್ಯಕ್ಷ. ಸೇಡಂ ತಾಲೂಕು ಮಲ್ಕೇಡ್ ಗ್ರಾಮದಲ್ಲಿ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಅಂದ್ರೆ ಫ್ಯಾಕ್ಟ್ರಿ ಇದೆ. ಇಲ್ಲಿ ಪಾಪ ನೌಕರರು ನೋಡಿ ಇವತ್ತು ನಮ್ಮ ಜೊತೆನೂ ಬಂದಿದ್ದಾರೆ. ಅವರು ಆ ನೌಕರರನ್ನ ಜೀತದಾಳುಗಳ ತರ ಮಾಡ್ಕೊಂಡಿದ್ದಾರೆ. ಒಂದು EF ಇಲ್ಲ, ಒಂದು PF ಇಲ್ಲ, ಒಂದು ಮನೆ ಇಲ್ಲ, ಏನೂ ಇಲ್ಲ. ಅವ್ರನ್ನ ಗ್ರಾಮಗಳಿಗೆ ಹೋಗೋದಕ್ಕೆ ಬಿಡಲ್ಲ. ಯಾವುದೋ ಒಂದು ಸಣ್ಣದಾಗ ಒಂದು ಶೆಡ್ ಹಾಕ್ಬಿಟ್ಟು ಆ ಶೆಡ್ ಅಲ್ಲಿ ಏನಂದ್ರೆ ಯಾವ್ದು ಏನು ವ್ಯವಸ್ಥೆ ಇಲ್ಲ, ಒಂದು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಶಿಫ್ಟ್ಗಳೇ ಇಲ್ಲ ಪಾಪ. ಈಗ ಶಿಫ್ಟ್ ಅಂದ್ರೆ 8 ಅವರ್ ಶಿಫ್ಟ್ ಇರುತ್ತೆ. ಒಬ್ಬ ಮನುಷ್ಯ 8 ಅವರ್ ಕೆಲಸ ಮಾಡ್ಬೇಕು ಅಂತ 17, 15, 16 ಅವರ್ ಕೆಲಸ ಮಾಡಿಸ್ತಾ ಇದ್ದಾರೆ. ತುಂಬಾ ಅನ್ಯಾಯ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 17ನೇ ತಾರೀಕು ನಮ್ಮ ಕಾರ್ಮಿಕರ ಕಚೇರಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತ ಕಾರ್ಮಿಕರ ಕಚೇರಿ ಸೇಡಂ ರೋಡ್ ಅಲ್ಲಿ ಇರುವಂತ ಕಾರ್ಮಿಕರ ಕಚೇರಿ ಎದುರು ಹೋರಾಟ ಮಾಡ್ತಾ ಇದೀವಿ. ಯಾಕಂದ್ರೆ ಕಾರ್ಮಿಕರಿಗೆ ಅನುಕೂಲ ಆಗ್ಲಿ, ಈ ಒಂದು ಜೀತ ಪದ್ಧತಿನ ಇದ್ ಮಾಡ್ಲಿ. ಮತ್ತೆ ಅರ್ಜುನ್ ಮತ್ತೆ ಮಹಾರಾಜ ಅನ್ನೋರು ಲೇಬರ್ ಕಾಂಟ್ರಾಕ್ಟ್ಸ್ ಇದಾರೆ. ಇದು ಆ ಲೇಬರ್ ಕಾಂಟ್ರಾಕ್ಟ್ಸ್ ಏನವರು ಕಾಂಟ್ರಾಕ್ಟ್ ಲೈಸೆನ್ಸ್ ಇದೋ ಇನ್ನು ಬ್ಲಾಕ್ ಲಿಸ್ಟ್ ಮಾಡಿ ಆ ಇಬ್ಬರನ್ನು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿಸ್ಬೇಕು. ಯಾಕಂದ್ರೆ ಸುಮಾರು 250 ಜನ ಕಾರ್ಮಿಕರಿಗೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಮಾಡ್ತಾ ಇಲ್ಲ. ESI PF ಕೊಡ್ತಾ ಇಲ್ಲ. ಸುಮಾರು 9,000, 10,000, 11,000 ಈ ತರ ಸಂಬಳ ಕೊಡ್ತಾ ಇದ್ದಾರೆ. ಅದು ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಒಂದು ಕಂಪ್ನಿ ವಿರುದ್ಧ ನಡೀತಾ ಇರೋಂಥ ಹೋರಾಟ ದಯವಿಟ್ಟು ಎಲ್ಲಾ ಪತ್ರಕರ್ತರ ಮಿತ್ರರು, ನಮ್ಮ ಕಲಬುರಗಿ ಜಿಲ್ಲಾದ್ಯಂತ ಇರೋಂಥ ಎಲ್ಲಾ ಪತ್ರಕರ್ತರ ಮಿತ್ರರು 17ನೇ ತಾರೀಕು ಕೂಡ ಭಾಗವಹಿಸಿ ನಮ್ಮ ಒಂದು ಹೋರಾಟನ ಯಶಸ್ವಿ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ.